ಇದು ಜನಸ್ಪಂದನ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಜಿಂದಾಬಾದ್ ಕಾರ್ಯಕ್ರಮ ಅಲ್ಲ ಅಂತ ಆರ್ ನಗರದಲ್ಲಿ ನಡೆದಿರೋ ಕಾರ್ಯಕ್ರಮದಲ್ಲಿ ಮುನಿರತ್ನ ಟಾಂಟ್ ಕೊಟ್ಟಿದ್ದಾರೆ ವಿರೋಧಿಗಳಿಗೆ. ಹಿಂದಿನ ಸುದ್ದಿನಲ್ಲಿ ನಾವು ನೋಡಿದ್ವಿ, ಎಸ್ ಟಿ ಸೋಮಶೇಖರ್ ಅಲ್ಲಿ ಜಿಂದಾಬಾದ್ ಅರ್ಥದಲ್ಲಿ ಮಾತನಾಡಿದ್ರು, ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳಿ ಮಾತನಾಡಿದ್ರು. ಮತ್ತೊಬ್ಬ ಶಾಸಕ ಮುನಿರತ್ನ ಇದು ಜಿಂದಾಬಾದ್ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ ಅಂತ ನಮ್ಮ DCM ಅವ್ರ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದಾರೆ ಜನ. ಇದು ರಾಜಕೀಯ ವೇದಿಕೆಯನ್ನಾಗಿ ಇದನ್ನು ಮಾಡಕ್ ಹೋಗಲ್ಲ ನಾನು, ಇದು ಜನಸ್ಪಂದನ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಅಂತ ಮುನಿರತ್ನ ಮಾತಾಡಿದ್ದಾರೆ. ನಮಸ್ಕಾರ. ಒಂದೇ ಒಂದು ನಿಮಿಷ. ಇದು ಜಿಂದಾಬಾದ್ ಅಂತ ಕಾರ್ಯಕ್ರಮ ಅಲ್ಲ. ಇದು ನೀವೆಲ್ಲರಿಗೂ ಯಾರ್ಯಾಗಿರಲಿ ನೀವೆಲ್ಲರಿಗೂ ಹೇಳ್ತೇವೆ, ಸಾರ್ವಜನಿಕರ ಸಮಸ್ಯೆಗಳಿಗೆ ಏರ್ಪಡಿಸಬೇಕಂತ ಒಂದು ಸರ್ಕಾರದ ಕಾರ್ಯಕ್ರಮ ಎಲ್ರಿಗೂ ಗೊತ್ತಿದೆ. ಎಲ್ಲರಿಗೂ ನಮಸ್ಕಾರ. ಒಂದೇ ಒಂದು ನಿಮಿಷ. ಇದು ಜಿಂದಾಬಾದ್ ಅಂತ ಕಾರ್ಯಕ್ರಮ ಅಲ್ಲ. ಇದು ನೀವೆಲ್ಲರಿಗೂ ಯಾರ್ಯಾಗಿರಲಿ ನೀವೆಲ್ಲರಿಗೂ ಹೇಳ್ತೇವೆ, ಸಾರ್ವಜನಿಕರ ಸಮಸ್ಯೆಗಳಿಗೆ ಏರ್ಪಡಿಸಬೇಕಂತ ಒಂದು ಸರ್ಕಾರದ ಕಾರ್ಯಕ್ರಮ ಎಲ್ರಿಗೂ ಗೊತ್ತಿದೆ. ಈ ವೇದಿಕೆನ ರಾಜಕೀಯದ ವೇದಿಕೆಯಾಗಿ ಮಾಡೋಕ್ಕಾಗಲಿ, ನನ್ನ ಕ್ಷೇತ್ರದ ಸಮಸ್ಯೆಗಳನ್ನ ನಾನು ಹೇಳೋದಕ್ಕಾಗಲಿ ಇದು ಅಲ್ಲ. ನನ್ನ ಮತದಾರ ದೇವರುಗಳ ನೀವು ಹೇಳಿ ನಿಮ್ಮ ಸಮಸ್ಯೆಗಳನ್ನ, ಅದು ಬಗೆಹರಿಸ್ಕೊಳ್ತಾರೆ ಅಂತದ್ದು ನಿಮ್ಮ ಜೊತೆಗೆ ನಾನು ಇರ್ತೇನೆ. ವಿಶೇಷವಾಗಿ ಇನ್ನು ನ್ಯಾಷನಲ್ ಸುದ್ದಿಗಳು ಏನೇನಿದೆ, ದೇಶದಾದ್ಯಂತ ಏನೇನು ನಡೆದಿದೆ ತಿಳ್ಕೊಳ್ಳೋಣ. ನ್ಯಾಷನಲ್ ಟಾಪ್ 5 ಸುದ್ದಿಗಳಲ್ಲಿ ಪಾಂಡವ ಕೌರವರ ಕೂಟ ಯಾವುದು? ದೆಹಲಿಯಲ್ಲಿ ನಡೀತಾ ಇರೋ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ಭಾರಿ ವಾಗ್ದಾಳಿ ನಡೆಸಿದ್ದಾರೆ. ವಿರೋಧ ಪಕ್ಷಗಳ ಇಂಡಿ ಒಕ್ಕೂಟ ಭ್ರಷ್ಟರಿಂದ ತುಂಬಿದೆ, NDA ಪಾಂಡವರಿದ್ದ ಹಾಗೆ, ಇಂಡಿ ಒಕ್ಕೂಟ ಕೌರವರಂತೆ ಅಂತ ಟೀಕಿಸಿದ್ದಾರೆ. ತುಷ್ಟೀಕರಣ, ಜಾತಿ ರಾಜಕಾರಣ ಇನ್ಮುಂದೆ ನಡೆಯಲ್ಲ ಅಂತ ಹೇಳಿದರು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಮಾರಂಭವನ್ನು ಬಾಯ್ಕಾಟ್ ಮಾಡಿದ್ದ ಕಾಂಗ್ರೆಸ್ ವಿರುದ್ಧ ಅಮಿತ್ ಶಾ ಆಕ್ರೋಶ ಹೊರಹಾಕಿದ್ದಾರೆ. ಭಾರತವನ್ನ ಮತ್ತೊಮ್ಮೆ ಶ್ರೇಷ್ಠಗೊಳಿಸುವಂತಹ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಭಾಗವಹಿಸಿಲ್ಲ, ದೇಶದ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ ಅಂತ ದೂರಿದ್ದಾರೆ. ಮಧ್ಯಪ್ರದೇಶದ ಮಾಜಿ ಸಿಎಂ ಕಮಲ್ನಾಥ್ ಮತ್ತು ಅವರ ಮಗ ನಕುಲ್ ಬಿಜೆಪಿ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ನಿನ್ನೆ ತಡರಾತ್ರಿ ದೆಹಲಿಯಿಂದ ಕಮಲ್ನಾಥ್ ವಾಸ್ತವ್ಯ ಹೂಡಿದ್ದಾರೆ ದೆಹಲಿಯಲ್ಲಿ. ಇಂದು ಬಿಜೆಪಿ ನಾಯಕರ ಜೊತೆ ಅಂತಿಮ ಹಂತದ ಮಾತುಕತೆ ನಡೆಯುವ ಸಾಧ್ಯತೆ ಇದೆ.